ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಂಗರಾಜ್ ಜಲ್ಲೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಇವಾಗ ಹೆಣ್ಣಿನಿಂದಲೇ ಗರ್ಭಧಾರಣೆ ಆಗುತ್ತಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಇವಾಗಿನ ಟೆಕ್ನಾಲಜಿ AI ರೋಬೋಟಿನಿಂದಲೇ ಗರ್ಭಧಾರಣೆ, ರೋಬೋಟಿನಿಂದಲೇ ಜನನ ಅಂತಂದು ಟೆಕ್ನಾಲಜಿ ಚೀನಾದವರು ಅಳವಡಿಸಿಕೊಂಡು ಸಾರಿ ಹೇಳುತ್ತಿದ್ದಾರೆ. ಹೆಣ್ಣಿನಿಂದಲೇ ಗರ್ಭಧಾರಣೆ ಆಗುವುದಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಇವಾಗ ರೋಬೋಟಿನಿಂದಲೇ ಗರ್ಭಧಾರಣೆ, ರೋಬೋಟಿನಿಂದಲೇ ಜನನ ಅಂತ ಟೆಕ್ನಾಲಜಿಯನ್ನು ತೋರಿಸ್ತೀವಿ ಅಂತ ಚೀನಾದವರು ಕೈ ಹಾಕಿದ್ದಾರೆ ನೋಡಿ. ಇಂದು ನಾವೆಲ್ಲ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಹೀಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಯಂತ್ರಗಳು ಹಾಗೂ ರೋಬೋಟ್ಗಳಿದ್ದೇ ಕಾರುಬಾರು. ದೊಡ್ಡ ದೊಡ್ಡ ನಗರಗಳಲ್ಲಿ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಕೆಲಸಗಳಿಗೆ ರೋಬೋಟ್ಗಳನ್ನು ಬಳಸುವುದೇ ಹೆಚ್ಚು. ಆದರೆ ಮಗುವಿಗೆ ಜನ್ಮ ನೀಡುವ ಕೆಲಸವನ್ನು ಕೂಡ ರೋಬೋಟ್ಗಳೇ ಮಾಡಿದರೆ ಹೇಗಿರುತ್ತೆ? ಇದನ್ನು ಊಹಿಸಲು ಅಸಾಧ್ಯ. ಆದರೆ ಈಗ ಹೇಳೋ ವಿಷಯವನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಒಂದು ಮಗುವಿಗೆ ಜನ್ಮ ನೀಡಬೇಕಾದರೆ ಹೆಣ್ಣು ಸಾಕಷ್ಟು ತ್ಯಾಗಗಳನ್ನು ಮಾಡುತ್ತಾಳೆ, ನೋವನ್ನು ಅನುಭವಿಸುತ್ತಾಳೆ. ಆದರೆ ಇನ್ನು ಮುಂದೆ ಹೆಣ್ಣು ಮಕ್ಕಳು ಹೆರಿಗೆ ನೋವನ್ನು ಅನುಭವಿಸುವ ಅಗತ್ಯವೇ ಇಲ್ಲ. ರೋಬೋಟ್ಗಳಿಂದಲೇ ಜೀವಂತ ಮಗುವಿನ ಜನ್ಮ ನೀಡುವ ಪ್ರಕ್ರಿಯೆ ಹೆಚ್ಚುಕೊಂಡಿದ್ದು ಚೀನಾದಲ್ಲಿ ಅಚ್ಚರಿಯಾಗಿದೆ. ಊಹೆ ಮಾಡಲು ಅಸಾಧ್ಯವಾಗುವಂಥ ಈ ತಾಯಿ ರೋಬೋಟನ್ನು ಚೀನಾ ಗೌಜಿಗು ಪ್ರಾಂತ್ಯದ ಕೈವಾ ಟೆಕ್ನಾಲಜಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ. ಸಿಂಗಾಪುರ್ನ ನ್ಯಾನ್ಯಾಂಗ್ ಟೆಕ್ನಾಲಜಿ ವಿಶ್ವವಿದ್ಯಾಲಯ ವಿಜ್ಞಾನಿ ಡಾಕ್ಟರ್ ಜಾಂಗ್ ಕಿಫೆಂಗ್ ನೇತೃತ್ವದಲ್ಲಿ ಸಂಶೋಧನೆ ನಡೆಸಲಾಗಿದೆ. ರೋಬೋಟ್ ಮೂಲಕ ಜೀವಂತ ಮಗುವನ್ನು ಪಡೆಯುವುದು. ಈ ಬಗ್ಗೆ ಬೀಜಿಂಗ್ನಲ್ಲಿ ನಡೆಯಲಿದೆ ವಿಶ್ವ ರೋಬೋಟಿಕ್ ಸಮ್ಮೇಳನ. ವಿಜ್ಞಾನಿ ಡಾಕ್ಟರ್ ಜಾಂಗ್ ರೋಬೋಟ್ ಮೂಲಕ ಮಗು ಪಡೆಯುವ ಹೊಸ ಆವಿಷ್ಕಾರವನ್ನು ಕುರಿತು ತಿಳಿಸಿದ್ದಾರೆ. 2026 ಅಮ್ನಿಯೋಟಿಕ್ ಧ್ರುವದಲ್ಲಿ ಭ್ರೂಣವು ಬೆಳವಣಿಗೆಯಾಗಲಿದೆ. ತಾಯಿಯ ಗರ್ಭದಲ್ಲಿಯೇ ಹೇಗೆ ಬೆಚ್ಚಗಿನ ವಾತಾವರಣವಿರುತ್ತದೆಯೋ ಅದೇ ರೀತಿ ಇಲ್ಲಿಯೂ ಅಂಥದ್ದೇ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆಯಂತೆ. ಇನ್ನು ಕೃತಕ ಗರ್ಭದಲ್ಲಿರುವ ಮಗುವಿನ ಬೇಕಾದ ಅಗತ್ಯ ಪೋಷಕಾಂಶಗಳನ್ನು ಕೊಳವೆಯ ಮೂಲಕ ಪೂರೈಸುವ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ವರದಿ ಹೇಳಲಾಗಿದೆ. ವಿಜ್ಞಾನಿಗಳು ರೋಬೋಟ್ ಮೂಲಕ ಮಗು ಪಡೆಯುವ ಹೊಸ ಆವಿಷ್ಕಾರಕ್ಕೆ ಮುಂದಾಗಿದ್ದು ಈಗಾಗಲೇ ನಾನಾ ರೀತಿ ಪರೀಕ್ಷೆಗಳು ನಡೆಯುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ 2026 ವೇಳೆಗೆ ರೋಬೋಟ್ನಿಂದ ಮಗುವಿಗೆ ಜನ್ಮ ನೀಡುವ ಈ ರೋಬೋಟ್ ಮಾರುಕಟ್ಟೆ ಬರಲಿದೆ. ಆರ್ಥಿಕವಾಗಿ ಸದೃಢವಾಗಿರುವ ಇದರಿಂದ